ಆತ್ಮೀಯ ಬಂಧುಗಳೇ, ನಾವು ನೋಡ್ತಾ ಇದ್ದಂಥ ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರ ಅಥವಾ ಅವರ ಕೊಡುಗೆ ಅಂತಕ್ಕಂಥ ವಿಷಯದ ಚಿಂತನೆ ರಾಣಿ ರಾಸಮಣಿಯ ಶ್ರೀರಾಮಕೃಷ್ಣರ ಅವತಾರ ಕಾರ್ಯಕ್ಕೆ ಬೇಕಾದಂತಹ ಲೀಲಾ ಭೂಮಿಕೆಯನ್ನ ತಯಾರು ಮಾಡುವುದಕ್ಕಾಗಿ ಅವಳು ಬಂದಿದ್ದಳು. ಅವಳು ತನ್ನ ಕಾರ್ಯವನ್ನ ಮುಗಿಸಿದಳು. ಶ್ರೀರಾಮಕೃಷ್ಣರಲ್ಲಿ ಹಿಂದೆ ಆಧ್ಯಾತ್ಮಿಕ ಜಗತ್ತು ಕಂಡು ಕೇಳರಿಯದ ಸಾಧನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಮೊದಲು ಕಾಳಿಮಾತೆಯ ದರ್ಶನ ಮಾಡಿದರು. ಆಮೇಲೆ ಬೇರೆ ಬೇರೆ ಭಾವಗಳನ್ನ ಅನುಸರಿಸಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಅಥವಾ ಭಾರತೀಯ ಪರಂಪರೆಯಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಸಾಧನಾ ವಿಧಾನಗಳೆಲ್ಲವನ್ನು ಅನುಸರಿಸ್ತಾ ತಮ್ಮ ಅತ್ಯಂತ ಕಠಿಣತರವಾದಂಥ ಸಾಧನೆಯನ್ನ ಮಾಡಿದರು. ಆ ಸಾಧನೆಯ ಪರಿಣಾಮವಾಗಿ ಅವರಿಗೆ ಅವಾಗ ಆರೋಗ್ಯ ತುಂಬಾ ಕೆಟ್ಟು ಹೋಗ್ತಾ ಇತ್ತು. ಮೈಯೆಲ್ಲ ಉರಿ, ರಾತ್ರಿ ಎಲ್ಲ ನಿದ್ದೆ ಬಾರದೆ ಇರ್ತಕ್ಕಂಥದ್ದು, ಹೀಗೆ ಏನೋ ಒಂದಷ್ಟು ದೈಹಿಕ ಅಸಮತೋಲನ ಅವರಲ್ಲಿ ಕಂಡು ಬರ್ತಾ ಇತ್ತು. ಅದಕ್ಕೆ ಅವರೇ ಚಿಂತೆಗೀಡಾಗ್ಬಿಡ್ತಾರೆ. ಏನಂತಂದ್ರೆ, ನಾನು ಅಮ್ಮನನ್ನ ಜಗನ್ಮಾತೆಯನ್ನು ಕರೆಯುವುದಕ್ಕಾಗಿ ಇಷ್ಟೊಂದೆಲ್ಲ ಹತ್ತು ಕರೆದು ಸಾಧನೆ ಮಾಡಿದ್ರ ಪರಿಣಾಮವಾಗಿ ನನಗೇನೋ ಆಗಿದೆ, ನನ್ನ ಶರೀರಕ್ಕೆ ಏನೋ ಆಗಿದೆ ಅಂತ ಒಂದು ಮಗುವಿನಲ್ಲಿ ಬರುವಂತ ಶಂಕೆ. ಅವ್ರ ಮಗುವಿನ ಭಾವ ಆದ್ದರಿಂದ ಮಕ್ಕಳಲ್ಲಿ ಒಂದು ಸಣ್ಣ ಏನಾದ್ರೂ ಸ್ವಲ್ಪ ತುರಿಕೆ ಬರ್ತಾ ಇದ್ರೆ ಹಾಗೆ ಭಾವನೆ ಬರುತ್ತಲ್ಲ, ಹಾಗೆ ಅವರಿಗೂ ಕೂಡ ಭಾವನೆ ಬಂದಿತ್ತು. ಆ ಸಮಯದಲ್ಲಿ ಸರಿಯಾಗಿ ಇಲ್ಲಿ ಮಥುರನಾಥ ಮತ್ತು ಬೇರೆ ಬೇರೆಲ್ಲ ವೈದ್ಯರು ವ್ಯವಸ್ಥೆ ಮಾಡಿದ್ರು. ಯಾವ ವೈದ್ಯರು ಕೂಡ ಶ್ರೀರಾಮಕೃಷ್ಣರಿಗೆ ಬಂದಿರತಕ್ಕಂಥ ಈ ಕಾಯಿಲೆ ಎಂಥದ್ದು, ಇದರ ಸ್ವರೂಪ ಏನು ಅಂತ ವೈದ್ಯರಿಗೆ ಗುರುತಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅಂಥ ಸಮಯದಲ್ಲಿ ಅಲ್ಲಿ ಗಂಗೆಯಲ್ಲಿ ದೋಣಿ ಮೂಲಕ ಆ ಸ್ನಾನಘಟ್ಟಕ್ಕೆ ಒಬ್ಬಳು ಮಹಿಳೆ ಇಳಿದು ಬರ್ತಾ ಬಂದಳು. ಶ್ರೀರಾಮಕೃಷ್ಣ ಅವಳನ್ನ ನೋಡಿದ ತಕ್ಷಣ ಅವರ ಅಳಿಯನಾದಂತ ಮತ್ತು ಅವರಿಗೆಲ್ಲ ಸಹಾಯಕನಾಗಿದ್ದಂತ ಹೃದಯನಿಗೆ ಹೇಳಿದ್ರು, ನೋಡು ಅಲ್ಲಿ ಬರ್ತಾ ಇದ್ದಳಲ್ಲ, ಅವಳನ್ನ ಇಲ್ಲಿ ಕರ್ಕೊಂಬ ಅಂತಂದ್ರು. ಹೃದಯನಿಗೆ ಆಶ್ಚರ್ಯ, ಅವಳು ಯಾರೋ ಗೊತ್ತಿಲ್ಲ, ನಮ್ಮ ಮಾವ ಬೇರೆ, ಹೀಗೆ ಮೊದಲೇ ಅವನು ಈ ರೀತಿ ವಿಚಿತ್ರವಾಗಿ ಪೂಜೆ ಮಾಡ್ತಿರ್ತಾನೆ, ವಿಚಿತ್ರ ಭಾವದಲ್ಲಿರ್ತಾನೆ, ವಿಚಿತ್ರವಾಗಿರ್ತಾನೆ. ಈಗ ನೋಡಿದ್ರೆ ಯಾವಳೋ ಸ್ತ್ರೀಯನ್ನ ಕರ್ಕೊಂಬ ಅಲ್ಲಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತೇಳಿ ಆ ಸಂಶಯದೊಂದಿಗೆ ಅವನು, ನಿನಗೆ ಗೊತ್ತಮ್ಮ ಅಂತ ಕೇಳ್ತಾರೆ. ಇಲ್ಲ, ನೀವು ಹೋಗಿ ಕರ್ಕೊಂಬ, ಬರ್ತಾಳೆ ಅಂತ ಹೇಳ್ತಾರೆ ರಾಮಕೃಷ್ಣ. ಹೋಗಿ ಅಲ್ಲಿ ಆ ಎತ್ತರ ಕಾಯ್ದ ಅತ್ಯಂತ ಸುಂದರಿಯಾದಂತ, ಆದ್ರೆ ಒಂದು ರೀತಿ ಭೈರವಿಯ ವೇಷ, ಭೈರವಿ ಹಾಗೆ ಅಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಕೂದಲುಗಳ ಜಟೆಗಳನ್ನ ಬಿಟ್ಟುಕೊಂಡಿರ್ತಕ್ಕಂಥ ಅವಳು ಸ್ತ್ರೀ ಅಲ್ಲಿ ಬಂದ್ರು. ರಾಮಕೃಷ್ಣರು ಹೃದಯನಿಗೆ ಹೇಳಿದ್ರು. ಹೋಗಿ ಅವನು ಹೇಳಿದ ತಕ್ಷಣ ಅವಳು ಅಷ್ಟೇ ಸಹಜವಾಗಿ ಯಾರು ಏನು ಯಾಕೆ ಕರೆದ್ರು ಏನು ಕೇಳದೆ ಅಷ್ಟೇ ಸರಳವಾಗಿ ಅವಳು ಕೂಡ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾಳೆ. ಅವಳ ಹೆಸರೇ ಭೈರವಿ ಬ್ರಾಹ್ಮಣಿ ಅಂತ. ಈ ಭೈರವಿ ಬ್ರಾಹ್ಮಣಿ, ಭೈರವಿ ಅಂತಂದ್ರೆ ಭೈರವ ಅಂದ್ರೆ ಶಿವ. ಈ ವೈಷ್ಣವ ಮತ್ತು ಶೈವದಲ್ಲಿರ್ತಕ್ಕಂಥ ತಂತ್ರಶಾಸ್ತ್ರ, ತಾಂತ್ರಿಕ ಸಾಧನೆಯನ್ನ ಮಾಡುವಂತ ಸ್ತ್ರೀಯರಿಗೆ ಭೈರವಿ ಅಂತ ಹೇಳುವಂಥದ್ದು. ಇವಳ ಮೂಲ ಹೆಸರು ಯೋಗೇಶ್ವರಿ ಅಂತ ಹೇಳಿ. ಇವಳು ಪೂರ್ವ ಬಂಗಾಳದ ಜಸ್ಸೂರು ಜಿಲ್ಲೆಯವಳು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರಿಂದ ಇವಳಿಗೆ ಬ್ರಾಹ್ಮಣಿ ಅಂತ ಹೇಳ್ತಿದ್ರು. ಭೈರವಿಯಾಗಿ ಸಾಧನೆಯನ್ನು ಮಾಡ್ತಾ ಇದ್ರು. ಭೈರವಿ ಎರಡು ಸೇರಿ ಭೈರವಿ ಬ್ರಾಹ್ಮಣಿ ಅಂತ ಅವಳನ್ನ ಕರಿತಾ ಇದ್ರು. ಅವಳು ಆಧ್ಯಾತ್ಮಿಕವಾಗಿ ತುಂಬಾ ಮುಂದುವರಿದಂತ ಸಾಧಕಿ, ಶಾಸ್ತ್ರಗಳನ್ನ ಬಲ್ಲವಳು, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂಥವಳು, ಸಾರವನ್ನು ಗ್ರಹಿಸಿದಂಥವಳು. ತಂತ್ರ ಮಾರ್ಗದಲ್ಲೂ ವೈಷ್ಣವ ಶಾಸ್ತ್ರದ ಪ್ರಕಾರ ಸಖ್ಯ ಮತ್ತು ವಾತ್ಸಲ್ಯ ಭಾವಗಳಲ್ಲಿ ಸಾಧನೆ ಮಾಡಿ ಪರಿಣಿತಿಯನ್ನ ಪಡೆದಿದ್ದಂಥವಳು. ದಕ್ಷಿಣೇಶ್ವರಕ್ಕೆ ಅವಳು ಆಗಮನ ಹೇಗಾಯಿತು ಅಂತ ಅವಳೇ ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂತಂದ್ರೆ, ನಾನು ಈ ರೀತಿಯಾಗೆಲ್ಲ ಸಾಧನೆ ಮಾಡಿದ ಮೇಲೆ ಇದನ್ನ, ಅಂದ್ರೆ ತಂತ್ರಶಾಸ್ತ್ರ ಅಂತಂದ್ರೆ ಬಹಳ ಕಠಿಣತರವಾದಂತ ಸಾಧನೆ. ಅದು ಪುರುಷ ಮತ್ತು ಸ್ತ್ರೀ ಒಟ್ಟೊಟ್ಟಿಗೆ ಸೇರಿ ಮಾಡುವಂತ ಸಾಧನೆ ಅದು. ಮತ್ತು ಹಲವಾರು ಮಕಾರಗಳನ್ನು ಹೇಳ್ತಾರೆ. ಅಂದ್ರೆ ಒಬ್ಬ ಸಾಧಕನಿಗೆ
ಸರಿಯಾದ ರೀತಿ ಹೋಗುವಂತ ಸಾಧಕರಿಗೆ ಏನೇನು ವಿರೋಧಗಳು ಅಂದ್ರೆ ಅವನಿಗೆ ಅಡ್ಡಿಯಾಗಿ ಏನ್ ಬರ್ತಾವೋ ಅವುಗಳನ್ನೇ ಸಾಧನಗಳನ್ನಾಗಿ ಉಪಯೋಗಿಸುವಂಥದ್ದು ತಂತ್ರಶಾಸ್ತ್ರ. ಹಾಗಾಗಿ ಆ ತಂತ್ರಶಾಸ್ತ್ರದಲ್ಲಿ ಅವಳು ಪರಿಣಿತಿಯನ್ನು ಪಡೆದಿದ್ದಾಳೆ, ಸಿದ್ಧಿಯನ್ನು ಪಡೆದಿದ್ದಾಳೆ. ಪಡೆದಾದ್ಮೇಲೆ ಅವಳಿಗೆ ಆ ಒಂದ್ಸಾರಿ ಜಗನ್ಮಾತೆನೇ ದರ್ಶನ ಕೊಟ್ಟು ಹೇಳಿದಂತೆ, ಹೀಗೆ ನೀನು ಒಂದು 3 ಜನರಿಗೆ ಈ ರೀತಿ ನೀನು ಪಡೆದಂತ ಅನುಭವವನ್ನ ನೀನು ಆ ಸಮಯಕ್ಕೆ ಸರಿಯಾಗಿ ಹೋಗಿ ಮಾರ್ಗದರ್ಶನ ಮಾಡ್ಬೇಕು ಅವರಿಗೆ ಅಂತ ಹೇಳಿ ತೋರಿಸಿಕೊಟ್ಲಂತೆ. ಈಗಾಗಲೇ ಇಬ್ಬರನ್ನ ಅವಳು ಸಂಧಿಸಿದ್ದಳು, ಆ ಇಬ್ಬರಿಗೂ ಮಾರ್ಗದರ್ಶನ ಮಾಡಿ ಆಗಿತ್ತು. ಈಗ ಬಂದು ನೋಡ್ತಾಳೆ, ಅದಕ್ಕೆ ಅವಳು ಹೃದಯರಾಮ್ ಕರೆದಾಗ ರಾಮಕೃಷ್ಣ ಅವಳು ತನ್ನ ಅಂತರಂಗದ ಆದೇಶದ ಪ್ರಕಾರವೇ ಅಲ್ಲಿಗೆ ಬಂದಿದ್ರು ಅಂತ. ಅಂತರಂಗದಲ್ಲಿ ಜಗನ್ಮಾತೆ ಅವಳಿಗೆ ತೋರಿಸಿಕೊಟ್ಟಿದ್ರು, ಹೀಗೊಬ್ಬ ಗಂಗೆಯ ದಡದಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ದಾನೆ, ನೀನು ಹೋಗಿ ಅವನಿಗೆ ಸಹಾಯ ಮಾಡಬೇಕು ಅಂತ. ಹಾಗಾಗಿ ಅವಳು ಭೈರವಿ ಬ್ರಾಹ್ಮಣಿ ಅಲ್ಲಿಗೆ ಬಂದಿದ್ದು. ಅವಳು ಈಗ ಶ್ರೀರಾಮಕೃಷ್ಣ ನೋಡಿದ ತಕ್ಷಣ ಇಬ್ಬರು ಯಾವುದೇ ರೀತಿಯ ಹೊರಗಿನ ಪರಿಚಯ ಮಾಡಿಕೊಡೋದಕ್ಕೆ ಹೋಗಲಿಲ್ಲ. ಹಾಗೇನೆ ಅವರ ಒಂದು ಅಂತರಂಗದ ಸಂಬಂಧ ಈ ರಾಮಕೃಷ್ಣರಿಗೂ ಗೊತ್ತಾಗ್ತಾ ಇದೆ, ಅಂದ್ರೆ ಜಗನ್ಮಾತೆ ಯಾರನ್ನೊಬ್ಬರು ಕಳಿಸಿಕೊಟ್ಟಿದ್ದಾಳೆ ಅಂತ. ಹಾಗೆ ಅವಳಿಗೂ ಗೊತ್ತಾಗಿದೆ, ಜಗನ್ಮಾತೆ ನನಗೆ ತೋರಿಸಿಕೊಟ್ಟದ್ದು 3ನೇ ವ್ಯಕ್ತಿ ಇವನೇ ಅಂತ. ಆದ್ದರಿಂದ ರಾಮಕೃಷ್ಣರನ್ನ ನೋಡಿದ ತಕ್ಷಣವೇ ಅವಳಿಗೆ ಅರ್ಥ ಆಗಿ ಹೋಯ್ತು, ಇವನೇ ಅಂತ ಯೋಗ್ಯ ವ್ಯಕ್ತಿ ಅಂತ ಅನಿಸಿ ಅವರಿಗೆ ರಾಮಕೃಷ್ಣ ಜೊತೆಗೆ ಅವಳು ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾಳೆ. ಸಾಧನೆಯಲ್ಲಿ ತಂತ್ರಶಾಸ್ತ್ರದಲ್ಲಿ ಶ್ರೀರಾಮಕೃಷ್ಣರೀಗ ಬೇರೆ ಎಲ್ಲ ಸಾಧನೆಗಳು ಮಾಡಿದರು. ಭಕ್ತಿ ಮಾರ್ಗದಲ್ಲಿ ಹೋಗಿ ಪೂಜಾದಿಗಳು ಮಾಡಿ ಕಾಳಿಕಾಮಾತೆ ದರ್ಶನವನ್ನು ಮಾಡಿದ್ಲು. ಈಗ ಅವರು ಜಗನ್ಮಾತೆನೇ ರಾಮಕೃಷ್ಣರ ಮೂಲಕ ತಂತ್ರ ಸಾಧನೆಯನ್ನು ಮಾಡಿಸುವುದರ ಸಲುವಾಗಿ ಅವಳನ್ನ ಕರೆದುಕೊಂಡು ಬಂದಿದ್ದಾಳೆ. ಇನ್ನು ಇವಳ ಮಾರ್ಗದರ್ಶನದಲ್ಲಿ ಅವಳ ತಂತ್ರ ಸಾಧನೆ ಶ್ರೀರಾಮಕೃಷ್ಣದ್ದು ಪ್ರಾರಂಭ ಆಗುತ್ತೆ.